ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವರಾತ ಗೋಶಾಲೆ, ಅಶೋಕವನ, ಗೋಕರ್ಣ. ಇವತ್ತು ನಾನು ಗೋಮಾಳಕ್ಕೆ ಬಂದಿದ್ದೆ. ಗೋಮಾಳದಲ್ಲಿ ಪಕ್ಕದಲ್ಲಿರುವಂತಹ ನಮ್ಮ ಔಷಧೀಯ ವನಕ್ಕೆ ಬಂದಿದ್ದೇನೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಇರುವಂತಹದ್ದು ಮದನ ಫಲ. ನಾವು ಕಾರೆ ಅಂತ ಹೇಳ್ತೇವೆ, ಕಾರೆ ಗಿಡ ಅಂತ. ಈ ರೀತಿ ಇರುವಂತಹದ್ದು ಎಲ್ಲ ಬಲಿತಾ ಇದೆ, ಹಣ್ಣಾಗ್ತಾ ಇದೆ. ನೀವು ನೋಡ್ಬೋದು, ಇದನ್ನು ನಾವು ವಮನಕ್ಕೆ ಉಪಯೋಗಿಸ್ತೇವೆ. ಅಂದ್ರೆ ವಾಂತಿಯನ್ನ ಮಾಡ್ಲಿಕ್ಕೆ ಮದನ ಪಿಪ್ಪಲಿಯನ್ನ ಮಾಡ್ಕೊಂಡು ಇದು ಚೆನ್ನಾಗಿ ಈ ರೀತಿ ಹಣ್ಣಾದ ನಂತರ ಇದನ್ನ ಓಪನ್ ಮಾಡ್ತೀವಿ. ಗಟ್ಟಿ ಇರುತ್ತೆ, ಸ್ವಲ್ಪ ಹಣ್ಣಾದ್ರೆ ಬರುತ್ತೆ ತೆಗಿಲಿಕ್ಕೆ. ಎಂತಹ ಪರಿಮಳ ಅಲ್ವಾ? ಮಧುಗಂಧಿ ಅಂತ ಕೂಡ ಇದನ್ನ ಹೇಳ್ತಾರೆ. ಹೌದು, ಸಿಹಿಯಾದ ಸ್ಮೆಲ್ ಇರುತ್ತೆ ಇದಕ್ಕೆ. ಹೌದು. ಒಳಗಡೆ ಇರುವಂತಹದ್ದು ಬೀಜ, ಇದರ ಪಿಪ್ಪಲಿ ಅಂತ ತೆಗಿತೀವಿ, ಗಟ್ಟಿದೆ ನೋಡಿ. ಹೀಗೆ ಈ ಒಂದು ಮದನ ಫಲವನ್ನು ನಾವು ಔಷಧಿ ತಯಾರಿಕೆಯಲ್ಲಿ ಉಪಯೋಗಿಸುವಂತಹದ್ದು, ವಮನ ಔಷಧಿ ತಯಾರಲಿಕ್ಕೆ ಉಪಯೋಗಿಸ್ತೇವೆ. ಇದರ ಜೊತೆಗೆ ನೋಡಿ, ಇಲ್ಲಿ ಒಂದು ಮದನ ಫಲದ ಸುತ್ತಮುತ್ತಲು ನೋಡಿದ್ರೆ ಇಲ್ಲಿ ನೋನಿ ಗಿಡ ಇದೆ, ನೋನಿ ಹಣ್ಣಾಗಿದೆ. ನೀವು ನೋಡ್ಬೋದು, ನೋನಿ ಕಾಯಿದೆ, ನೋನಿ ಹಣ್ಣಾಗಿದೆ. ಲವಣವರ್ಜಿತ ಪಂಚರಸ ಆಗಿರುವಂತದ್ದು ನೋನಿ. ನಾವು ನೋನಿ ಒಟ್ಟಿ ಮಾಡ್ತೀವಿ, ನೋನಿ ಲೇಹ ಮಾಡ್ತೀವಿ, ನೋನಿ ರಸಾಯನ ಮಾಡ್ತೀವಿ, ನೋನಿ ಟ್ಯಾಬ್ಲೆಟ್ ಮಾಡ್ತೀವಿ. ಡಯಾಬಿಟಿಸ್ನವರೆಲ್ಲ ನೋನಿ ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ, ನೋನಿ ಕಷಾಯನ ತಗೊಂಡ್ರೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಗಳನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ನ್ಯೂರೋಪತಿ ಇರ್ಬೋದು, ನೆಫ್ರೋಪತಿ ಇರ್ಬೋದು, ರೆಟಿನೋಪತಿ ಇರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ ಇರ್ಬೋದು. ಇವೆಲ್ಲದನ್ನು ಕೂಡ ಪ್ರಿವೆಂಟ್ ಮಾಡ್ಲಿಕ್ಕೆ ನೋನಿಯನ್ನ ಇಲ್ಲಿ ಉಪಯೋಗಿಸ್ಕೋಬಹುದು. ಫ್ರೆಶ್ ಹಣ್ಣನ್ನು ಕೂಡ ಉಪಯೋಗಿಸಬಹುದು. ಹಾಗೆ ನೀವು ಇಲ್ಲಿ ನೋಡ್ಬೋದು, ಅಮೃತ ಬಳ್ಳಿ ಹಬ್ಕೊಂಡಿದೆ ನೋಡಿ, ಸ್ಟೆನೋಸ್ಫೋರಾ ಕಾರ್ಡಿಫೋಲಿಯಾ ಅಂತ ಹೇಳ್ತೀವಿ. ಹೇಗೆ ಈ ಒಂದು ರಕ್ತಚಂದನ ಮರಕ್ಕೆ ಈ ಒಂದು ಅಮೃತ ಬಳ್ಳಿ ಹಬ್ಕೊಂಡಿದೆ. ಹೆಸರೇ ಅಮೃತ ಅಂತ ಹೇಳ್ತವೆ, ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಅದು ಕೆಲಸವನ್ನ ಮಾಡುವಂತಹದ್ದು ಅಂತ. ಇದು ಸ್ಟೆನೋಫೋರಾ ಮಲ್ಬಾರಿಕಾ, ಎರಡು ರೀತಿ ಬರುತ್ತೆ ಅದರಲ್ಲಿ, ಕಾರ್ಡೋಫೋಲಿಯಾ ಮತ್ತು ಮಲ್ಬಾರಿಕಾ ಅಂತ. ಗುಡುಚಿ ಎರಡು ರೀತಿ ಬರುತ್ತೆ. ಇದು ವೈಲ್ಡ್ ಆಗಿ ಬೆಳೆಯುವಂತಹ ಒಂದು ಗುಡುಚಿ. ಇದು ಮರಕ್ಕೆ ಸುತ್ತಕೊಂಡು ಬೆಳೆದಿದೆ. ನೆಕ್ಸ್ಟ್ ಇದನ್ನೀಗ ಹಾರ್ವೆಸ್ಟಿಂಗ್ ಮಾಡಬೇಕು ನಾವು, ಯಾಕೆಂತಂದ್ರೆ ಈ ಮರಕ್ಕೆ ಸುತ್ತಕೊಂಡಿರೋದ್ರಿಂದ ಈ ಮರದ ಬೆಳವಣಿಗೆಗೆ ಅದು ಸಮಸ್ಯೆ ಆಗತ್ತೆ. ಅದಕ್ಕಾಗಿ ರಕ್ತಚಂದನ ನ್ಯಾಚುರಲ್ ಆಗಿ ಇಲ್ಲಿ ಆಗಿರುವಂತಹದ್ದು. ಹಕ್ಕಿಗಳು ಬಂದು ತಿಂದು ಹಾಕ್ತವೆ. ನಾವು ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಬೆಳೆದಿದ್ದೀವಿ. ಕೆಲವೊಂದು ಗಿಡಗಳನ್ನ ನಾವು ಲೈನಲ್ಲಿ ಹಾಕಿದ್ದೀವಿ, ಇಲ್ಲಿ ಬೆಳವಣಿಗೆಗೆ ಅನುಕೂಲ ಆಗತ್ತೆ ಅದಕ್ಕೆ, ಒಂದಕ್ಕೊಂದು ಹತ್ತತ್ರ ಇದ್ರೆ. ಇದರ ಜೊತೆಗೆ ಇಲ್ಲಿ ಲಜ್ಜಾಲು, ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಇಲ್ಲೆಲ್ಲ ಇದೆ ನೋಡಿ. ಹಿಂಗ್ ಮುಟ್ಟಿದ್ರೆ ಮುದುಡ್ಕೊಳತ್ತೆ, ಅಂದ್ರೆ ನಾಚಿಗೆ ಮುನಿ ಅಂತ ಕೂಡ ನಾಚಿಗೆ ಅಂತ, ಅಂದ್ರೆ ಕೆಲವರು ನಾಚಿಗೆ ಕಂಡು ಅಡ್ಕೋತಾರಲ್ಲ, ಹಾಗೆ ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಸ್ತಂಭಕವಾಗಿ ಉಪಯೋಗಿಸ್ತೇವೆ. ಬ್ಲೀಡಿಂಗ್ ಸಮಸ್ಯೆಗೆಲ್ಲ ಲಜ್ಜಾಲನ್ನು ಕೂಡ ಉಪಯೋಗಿಸ್ತೇವೆ. ಹೀಗೆ ನಾವು ಒಂದು ಜಾಗಕ್ಕೆ ಬಂದ್ರೆ 5-6 ನಮೂನಿ ಗಿಡಗಳನ್ನ ಇಲ್ಲಿ ಕವರ್ ಮಾಡಬಹುದು. ಇದಕ್ಕೆ ಚಕ್ರಿ ಗಿಡ ಅಂತ ಹೇಳ್ತೇವೆ. ಇದನ್ನು ಕೂಡ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ನಾವು ಇದನ್ನ ಉಪಯೋಗಿಸ್ತೇವೆ. IBS ಅಲ್ಲೆಲ್ಲ ಇದು ತುಂಬಾ ಸಹಾಯ, ಅದ್ಭುತ ಕೆಲಸ ಮಾಡುತ್ತೆ. ಎಷ್ಟೊಂದ್ ಜನ ಈಗಾಗ್ಲೇ ನಮ್ಮ ಕನ್ಸಲ್ಟೇಷನ್ ಪಡ್ಕೊಂಡವರು ಇದರಿಂದ ತಯಾರಿಸಿದ ಕೆಲವೊಂದು ಔಷಧಿಯನ್ನು ನೀವು ಪಡ್ಕೊಂಡಿರ್ಬೋದು. ಈಗ ನೀವು ಹೇಳ್ತಾ ಇರೋ ಕೆಲವೊಂದಿಷ್ಟು ಔಷಧಿಗಳು ಇದು ನನ್ನ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಹೀಗೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಗಾರ್ಡನ್ ಇಂದ ತಾಜಾ ರೆಡಿಯಾಗಿ ಅದು ನಿಮ್ಗೆ ಸಿಗುವಂತದ್ದು. ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಮೆಡಿಸಿನ್ ಮಾಡ್ತಾ ಇರ್ತೇವೆ. ಅದು ಗುಳಿಗೆ ಮಾಡೋದಿರ್ಬೋದು, ರಸಾಯನ ಮಾಡೋದಿರ್ಬೋದು. ಉದಾಹರಣೆಗೆ ಈಗ ನೋನಿ ಹಾರ್ವೆಸ್ಟ್ ಮಾಡ್ತಾ ಇದಾರೆ, ಅಲ್ಲಿ ಆ ಕಡೆ ತೆಗಿತಾ ಇದಾರೆ. ತಾಜಾ ನೋನಿ ಹಣ್ಣನ್ನು ತಗೊಂಡು ಹೋಗಿ ಅದನ್ನ ಪಲ್ಪ್ ಅನ್ನ ಮಾಡಿ ಅದರಿಂದ ಈಗ ಅವಲೇಹ ರೆಡಿ ಮಾಡ್ತಾರೆ ಈಗ. ಮತ್ತೆ ಈಗ ನೋನಿ ಟ್ಯಾಬ್ಲೆಟ್ ಕೂಡ ನಿನ್ನೆ ರೆಡಿ ಮಾಡಿದ್ದಾರೆ. ನಾಳೆ ಅಥವಾ ನಾಡ್ದು ನೋನಿ ಟ್ಯಾಬ್ಲೆಟ್ ಕೂಡ ರೆಡಿ ಆಗತ್ತೆ. ನೋನಿ ಇಲ್ಲಿ ಲವಣವರ್ಜಿತ ಪಂಚರಸ ಇದೆ, ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಹೀಗೆ ಷಡ್ರಸಗಳನ್ನ ಹೇಳ್ತಾರೆ. ಷಡ್ರಸಗಳಲ್ಲಿ ಇದರಲ್ಲಿ ಮಧುರ ಅಂಶನೂ ಇದೆ, ಅಮ್ಲ ಅಂಶನೂ ಇದೆ, ಹುಳಿನೂ ಇದೆ, ಸಿಹಿನೂ ಇದೆ, ಕಟುನೂ ಇದೆ, ಕಹಿನೂ ಇದೆ, ಖಾರನೂ ಇದೆ, ಹಾಗೂ ಕಷಾಯ, ಚೊಗರಂಶ ಎಲ್ಲವೂ ಕೂಡ ಇದೆ. ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಹಾಗೆ ಇವಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಪೋಷಕಾಂಶಗಳು, ಅದು ಗೊಬ್ಬರ ಇರ್ಬೋದು, ಗಂಜಲ್ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಗೋಶಾಲೆಯಿಂದ ಬರುತ್ತೆ. ನಾವಿಲ್ಲಿ ಕೆಲವು ಪಂಪಿಂಗ್ ಅನ್ನು ಕೂಡ ಮಾಡ್ತೀವಿ. ಗೋಶಾಲೆನ ಎಲ್ಲಾ ಗಾರ್ಡನಿಗೆ ಪಂಪ್ ಆಗತ್ತೆ. ಆ ಒಂದು ಸಗಣಿಯನ್ನು ನಾವು ತಗೊಬಂದು ಬುಡಕ್ಕೆ ಹಾಕ್ತೀವಿ. ಒಂದು ಟ್ರ್ಯಾಕ್ಟರ್ ಇದೆ, ಹಾಗೂ ನಮ್ಮ ಸಿಬ್ಬಂದಿಗಳು ತಗೊಬಂದು ಹಾಕ್ತಾರೆ. ಹಾಗೆ ಆಕಳ ಹಾಕಿರುವಂತಹ ಒಂದು ಗೋಮೂತ್ರ ಇರ್ಬೋದು, ಸ್ವಚ್ಛ ಮಾಡಿರುವಂತದ್ದು ಇರ್ಬೋದು, ಎಲ್ಲದೂ ಕೂಡ ಒಂದು ತೊಟ್ಟೆಗೆ ಹಾಕಿ ಅಲ್ಲಿಂದ ನಾವು ಸ್ಲರಿ ಪಂಪ್ ಮೂಲಕ ಎಲ್ಲಾ ಗಾರ್ಡನ್ನಿಗೆ ಪಂಪ್ ಮಾಡ್ತೇವೆ. ಹೀಗೆ ನಾವಿಲ್ಲಿ ಸಾವಯವವಾದ ರೀತಿಯಲ್ಲಿ ಔಷಧಿ ತಯಾರು ಮಾಡ್ತಾ ಇರುವಂತಹದ್ದು. ಇದು ಗಿರ್ ಹಸು. ಈಗ ಅವು ಗೋಮಾಳಕ್ಕೆ ಹೋಗ್ತಾ ಇದಾವೆ. ಎಲ್ಲ ಬೆಟ್ಟಕ್ಕೆ ಹೋಗಿ ಸನ್ನಬಾತು ಮಾಡ್ಕೊಂಡು ಓಡಾಡ್ಕೊಂಡು ಮೆಂದ್ಕೊಂಡು ಬರ್ತವೆ. ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿಗೆ
ದೇಸಿ ಹಸುಗಳಿವೆ. ಗ್ರೇಸಿಂಗ್ ಗ್ರಾಸ್ ಅನ್ನು ಕೂಡ ಹಾಕಿದೀವಿ ಸೈಡಿಗೆಲ್ಲ. ಜಾಹ್ನವಿ, ಪಾರ್ವತಿ, ಹೀಗೆ ಪ್ರತಿನಿತ್ಯ ಬೆಳಿಗ್ಗೆ ಇಲ್ಲಿಂದ ಎಲ್ಲ ಹೋಗ್ತವೆ ಗೋಮಾಳಕ್ಕೆ. ಎಲ್ಲ ನೋಡಿ, ಅಲ್ಲಿಂದ ನೋಡ್ಬೋದು ನೀವು, ಮುಂದೆ ಇಲ್ಲಿವರೆಗಿದೆ. ಎಲ್ಲ ಮಿಂದ್ಕೊಂಡು ಮಧ್ಯಾಹ್ನ ಬರ್ತವೆ ವಾಪಸ್. ಸುಮಾರು 2 ಗಂಟೆ ಸಮಯಕ್ಕೆ ವಾಪಸ್ ತಮ್ಮ ಮನೆಗೆ ಬಂದ್ಕೋತವೆ. ನಿತ್ಯ ನಡೆಯುತ್ತೆ ಅದು. ಪ್ರತಿನಿತ್ಯ ಬೆಳಗ್ಗೆ ಹೋಗೋದು, ಮೆಂದ್ಕೊಳ್ಳೋದು, ವಾಪಸ್ಸು ನಮ್ಮ ಒಂದು ಗೋಶಾಲೆಗೆ ಬಂದ್ಕೊಳ್ತವೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಈಗ ಇವತ್ತಿನ ದಿನ ಸಿದ್ಧ ಆಗ್ತಾ ಇರುವ ಫ್ರೆಶ್ ಬ್ಯಾಚ್ ಆಫ್ ನೋನಿ ರಸಾಯನ, ನೋನಿ ವಟಿ ಮತ್ತು ನೋನಿ ಅವಲೇಹ, ಇದಕ್ಕೆ ಇಲ್ಲಿ ನೋನಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಿಕ್ತು ನೋನಿ? ಇಲ್ಲಿ ಕೊಕ್ಕೆ ಎಲ್ಲ ಮಾಡ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಸ್ಯ ಸಂಜೀವಿನಿಯ ವಿಶೇಷ ಅಂತಂದ್ರೆ ಇಲ್ಲಿ ತಾಜಾ ಔಷಧಿಗಳನ್ನ ನಮ್ಮಲ್ಲೇ ಬೆಳೆದಂತಹ ಸಸ್ಯಗಳಿಂದ ತಯಾರಿಸಿ, ಅದರಲ್ಲೂ ವಿಶೇಷವಾಗಿ ಎಲ್ಲ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಯಾವುದೇ ಕೆಮಿಕಲ್ ಇಲ್ಲದೆ ಇಲ್ಲಿಯೇ ತಯಾರಿಸಿ ನಿಮ್ಗೆ ಕಳಿಸ್ಕೊಡುವಂಥದ್ದು ಇಲ್ಲಿನ ವಿಶೇಷ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಎಲ್ಲರಿಗೂ ತಲುಪಿಸಿ. ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನ ಆಗಲಿ. ರೋಗದಿಂದ ಮುಕ್ತವಾಗಿ ನಮ್ಮ ಭಾರತ ಇರಬೇಕು, ನಿರಾಮಯವಾಗಿ ಇರಬೇಕು, ಆತ್ಮನಿರ್ಭರ ಭಾರತವಾಗಬೇಕು ಹೇಳಿ ನಾವೆಲ್ಲರೂ ಕೇಳ್ಕೊಳುವ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.